ಶ್ರೀ ಹಾಲಂಗೂರು ಪ್ರೌಢಶಾಲೆ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ವೈಭವವಾಗಿ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಶಾಲಾ ಮುಖ್ಯ ಶಿಕ್ಷಕರು ಯಾವುದೇ ಒಂದು ಕಲ್ಮಶ ಇಲ್ದಿರ ಮಕ್ಕಳಿಗೆ ಮತ್ತು ಪೋಷಕರಿಗೆ ಆನಂದದಾಯಕವಾಗಿ ಮತ್ತು ಹರ್ಷದಾಯಕವಾಗಿ ಈ ಕಾರ್ಯಕ್ರಮಗಳನ್ನ ಈ ಒಂದು ವಸಂತ ಋತುವಿನಲ್ಲಿ ಬರ್ತಕ್ಕಂಥ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದ್ದು, ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಪೂಜನೀಯ ಗುರುಗಳಾಗಿರ್ತಕ್ಕಂಥ ಶಿವಣ್ಣವರು ಒಳ್ಳೆ ಕ್ರೀಡಾಪಟು, ರಾಜ್ಯ ಮಟ್ಟದ ಕ್ರೀಡಾಪಟು, ಒಳ್ಳೆಯ ಅನುಭವಸ್ಥರು. ಹಿರಿಯ ಪ್ರಾಥಮಿಕ ಪಾಠಶಾಲೆ, ನಾನು ಪ್ರೌಢಶಾಲೆ ಅಂದ್ಕೊಂಡ್ಬಿಟ್ಟಿದ್ದೆ. ಪ್ರೌಢಶಾಲೆ ಮಕ್ಕಳ ತರ ಕಾಣಿಸ್ತಾ ಇದ್ರು. ಆದ್ರೂ ಕೂಡ ಶಿವೊಂದು ಈ ಒಂದು ಸೇವೆಯನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾರತದಿಂದ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿರತಕ್ಕಂಥವ್ರು, ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕನ್ನಡ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಆಸಕ್ತಿದಾಯಕವಾಗಿ ಕೆಲಸ ಮಾಡಿದಂತಹ ಅನೇಕ ಗಣ್ಯಮಾನ್ಯರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಪೋಷಕರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ತಾವು ಏನು ಈ ಕಾರ್ಯಕ್ರಮದ ಒಂದು ಮಹತ್ವದ ಬಗ್ಗೆ ಇದುವರೆಗೂ ಕೂಡ ನಾವು ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಮತ್ತು ಪೋಷಕರು ಮತ್ತು ಮಕ್ಕಳು ಮತ್ತು ಗುರುಗಳು ಮತ್ತು ಮಕ್ಕಳ ಮಧ್ಯೆ ಯಾವ ರೀತಿಯಾಗಿರ್ತಕ್ಕಂಥ ಬಾಂಧವ್ಯ ಇದೆ ಅನ್ನೋದನ್ನ ನಾವು ಬಂದಾಗಲೂ ಕೂಡ ನೋಡ್ತಾ ಇದ್ದೀವಿ. ನಿಜವಾಗಲೂ ಕೂಡ ಹಾಲಂಗೂರು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಪೋಷಕರು ಕೂಡ ಈ ಸಂದರ್ಭದಲ್ಲಿ ತುಂಬಾ ಆನಂದದಾಯಕವಾಗಿ, ಹರ್ಷದಾಯಕವಾಗಿ ತುಂಬಾ ನಾವು ಧನ್ಯವಾದಗಳನ್ನ ತಿಳಿಸಬೇಕು. ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯದ ಅಡಿಯಲ್ಲಿ ಬೆಳೆಸ್ತಕ್ಕಂಥ ಒಂದು 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 ವ್ಯವಸ್ಥೆ ಈ ರೀತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಮುಳುಬಾಗಲಿನಲ್ಲಿ ಮೂಟೆಯವರ ಮಗನು ಕೂಡ ಖಾಸಗಿ ಶಾಲೆಯಲ್ಲಿ ಓದಿಸಿ ನನ್ನ ಮಗ ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು, ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಲ್ಲ ಜಡ್ಜ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಈ ರೀತಿ ಕನಸು ಕಾಣ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗೋಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಕೊಡುವುದು ಅಂತ ಹೇಳಿದ್ರೆ ಏನೋ ಒಂಥರ ತಾತ್ಸಾರ ಆಗ್ಬಿಟ್ಟಿದೆ. ಸರ್ಕಾರಗಳು ಎಷ್ಟೋ ಸೌಲಭ್ಯಗಳನ್ನು ಇವತ್ತು ಕೊಡ್ತಾ ಇದೆ. ಅನ್ನ, ಆಹಾರ, ಬಟ್ಟೆ, ಶೂ ಮತ್ತು ವಿವಿಧ ರೀತಿಯ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇದ್ರು ಕೂಡ ಖಾಸಗಿ ಶಾಲೆಗಳ ಕಡೆ ಯಾಕೆ ಗಮನ ಹೋಗ್ತಾ ಇದೆ? ಇದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಇಂಥ ಒಂದು ಸಮಸ್ಯೆ ಕೇವಲ ಹಾಲಂಗೂರದಲ್ಲ, ಇಡೀ ರಾಜ್ಯದಲ್ಲೇ ಇವತ್ತು ಖಾಸಗಿ ಸಂಸ್ಥೆಗಳು ಬೃಹದಾಕಾರವಾಗಿ ದೊಡ್ಡ ಪರಂಭೂತಗಳ ತರ ಬೆಳೀತಾ ಇದ್ದಾವೆ. ಯಾಕೆ ಬೆಳೀತಾ ಇದ್ದಾವೆ? ಯಾಕೆ ಈ ಕೊರತೆ ಕಾಣಿಸ್ತಾ ಇದೆ? ಮಕ್ಕಳು ಸರ್ಕಾರಿ ಮಕ್ಕಳು ಶಾಲೆಗಳಿಗೆ ಹೋಗುವಂತ ಮಕ್ಕಳು ತುಂಬಾ ಕಡುಬಡತನದಲ್ಲಿರ್ತಕ್ಕಂಥವ್ರು, ಶಾಲೆಗೆ ಫೀಸ್ ಕಟ್ಟಲಾಗದೆ ಇರ್ತಕ್ಕಂಥವ್ರು, ಅಂತ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋ ಭಾವನೆ ಇವತ್ತು ರಾಜ್ಯ ಎಲ್ಲ ಪೂರ್ತಿ ಕಾಡ್ತಾ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥವ್ರು ತುಂಬಾ ಶಕ್ತಿದಾಯಕವಾಗಿ ಒಳ್ಳೆ ತರಬೇತಿ, ಒಳ್ಳೆ ನುರಿತ ಉಪಾಧ್ಯಾಯರು, ಶಿಕ್ಷಕರಿದ್ದಾರೆ ಅನ್ನೋದು ನಾವು ಮನಗಾಣಬೇಕು. ನಿಜವಾಗಲೂ ಇವತ್ತು ನಾನು ನೋಡಿದಂಗೆ ಏನು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ನಾವೆಲ್ಲ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು. ನಾನೊಬ್ಬ ಲಾಯರ್ ಆಗಿ, ಇನ್ನು IAS IPS ಅಧಿಕಾರಿಗಳೆಲ್ಲರೂ ಕೂಡ ಆಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಓದಿರೋರು ಮಾತ್ರನೇ. ಇದೇ ಮುಳುಬಾಗ್ ಸೆಂಟಾನ್ಸ್ ನಾವು ಓದೋ ಕಾಲದಲ್ಲಿತ್ತು. ಈಗ ಸೆಂಟಾನ್ಸ್ ಅಲ್ಲಿದ್ದವರು ಯಾರಾದ್ರೂ IAS IPS ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ಲೂ ಕಾಣಿಸಲ್ಲ. ನಾವು ಆವತ್ತು ಸರ್ಕಾರಿ ಶಾಲೆಗೆ ಕೇವಲ 2 ರೂಪಾಯಿ 3 ರೂಪಾಯಿ ಫೀಸ್ ಕಟ್ಟಿ ಸೇರಿದಂತವರು ಲಾಯರ್ಗಳಾಗಿದ್ವಿ, ಜಡ್ಜ್ಗಳಾಗಿದ್ವಿ, IAS ಆಫೀಸರ್ಗಳಾಗಿದ್ವಿ, ಜಿಲ್ಲಾ ಅಧಿಕಾರಿಗಳಾಗಿದ್ವಿ ಮತ್ತು ಸ್ಟೇಟ್ ಆಫೀಸರ್ಗಳಾಗಿದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಆಫೀಸರ್ಗಳಾಗಿ ಬರ್ತಾ ಇದ್ದಾರೆ.
ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇವತ್ತು ಅಂತ ಶಕ್ತಿ ಇದೆ. ಅಲ್ಲಿ ಮಾತ್ರ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ರಾಜ್ಯವನ್ನ ಇಡೀ ದೇಶವನ್ನ ಕಟ್ಟಬಲ್ಲರು. ಅಂತ ಶಕ್ತಿ ಸರ್ಕಾರಿ ಶಾಲೆಗಳಿಗಿದೆ ಅನ್ನೋದನ್ನ ನಾವು ಮನಗಾಣಬೇಕು. ಇವತ್ತು ಯಾಕೋ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಕೂಡ ನಾವೆಲ್ಲೋ ಒಂದು ಕಡೆ ಪರಿಗಣಿಸಬೇಕು. ಗುರುಗಳಿಗೂ ಮತ್ತು ಶಿಷ್ಯರಿಗೆ ಇರತಕ್ಕಂಥ ಬಾಂಧವ್ಯ ತುಂಬಾ ಚೆನ್ನಾಗೇ ಇದೆ. ಆದರೆ ಶಾಲೆಗಳಲ್ಲಿ ಸಬ್ಜೆಕ್ಟ್ ವಿಷಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಕರನ್ನ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕು. BU ಆಗಲಿ DDP ಆಗಲಿ ಯಾವುದೇ ಒಂದು ಗಣಿತ, ವಿಜ್ಞಾನ, ಸಮಾಜ, ಇಂಗ್ಲಿಷು, ಹಿಂದಿ ಇಂಥ ಸಬ್ಜೆಕ್ಟ್ಗಳಿಗೆಲ್ಲ ಕೂಡ ಯಾವುದು ಕೊರತೆ ಇರತಕ್ಕಂಥ ಟೀಚರ್ಸ್ ನ ಫಿಲಪ್ ಮಾಡುವಂತ ಜವಾಬ್ದಾರಿ ಶಿಕ್ಷಣ ಇಲಾಖೆಯಲ್ಲಿ ಇರಬೇಕು. ಇವತ್ತು ಒಂದು ಆಲಂಗೂರ ತಗೊಳ್ಳೋಣ, ಒಂದು ಪ್ರೌಢಶಾಲೆಯಲ್ಲಿ ಒಂದಿಬ್ಬರು ಶಿಕ್ಷಕರ ಕೊರತೆ ಇರಬಹುದು. ಅವ್ರು ನಾಳೆ ಎಕ್ಸಾಮ್ ಮಾಡ್ಬೇಕು, ಆ ಮಕ್ಕಳು ಹೆಂಗ್ ಮಾಡೋದು? ನಾವು ಸುಮಾರು ಕಡೆ ಇದನ್ನ ಕೇಳ್ತಾ ಇದೀವಿ. ಎಲ್ಲಾ ಶಾಲೆಗಳಲ್ಲಿ ಎಲ್ಲ ಒಂದು ಕಡೆ ನಾನೇನಿಲ್ಲ, ಬಾಲಕಿಯರ ಕಾಲೇಜು ಮುಳಬಾಗಲು ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಬಯಾಲಜಿ ಲೆಕ್ಚರರ್ ಇರಲಿಲ್ಲ. ನಾನು ನಮ್ಮ ಅಣ್ಣನ ಮಕ್ಕಳೆಲ್ಲ ಅಲ್ಲಿ ಸೇರಿಸಿದ್ದೆ. ಒಳ್ಳೆ ಒಳ್ಳೆ IQ ಇರ್ತಕ್ಕಂಥ ಮಕ್ಕಳು, ಅವರೆಲ್ಲ ನಿಜವಾಗ್ಲೂ ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾಗಿರ್ತಕ್ಕಂಥವ್ರು. ಆದ್ರೆ ಸಬ್ಜೆಕ್ಟ್ಗೆ ಟೀಚರ್ ಕೊರತೆಯಿಂದ ಅವರು ಎಷ್ಟೋ ನೊಂದಬೇಕಾಯ್ತು. ಆದ್ರೆ ಇದನ್ನ ಸರ್ಕಾರಗಳು ಪರಿಗಣಿಸಬೇಕು, ಗಮನಿಸಬೇಕು. ಇವತ್ತು BO ಮತ್ತು DDP ಇಂಥವನ್ನೆಲ್ಲ ಪರಿಗಣಿಸಿ ಯಾವುದೇ ಶಾಲೆಯಲ್ಲಿ ಏನು ಶಿಕ್ಷಕರ ಕೊರತೆ ಕಳೆದು ಕಾಣಬಾರದು. ಆ ರೀತಿಯನ್ನ ನಿಗಾ ವಹಿಸಿ ಪ್ರತಿಯೊಂದು ಹಂತದಲ್ಲೂ ಕೂಡ ಗಮನ ವಹಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ತಯಾರಾಗಂತ ಮಕ್ಕಳು ಖಾಸಗಿ ಶಾಲೆಗಳಿಗೆ 100 ಪಟ್ಟು ಹೆಚ್ಚು ಶಕ್ತಿ ಇರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ ಅನ್ನೋದನ್ನ ಸಾಬೀತುಪಡಿಸಬಹುದು. ಆದ್ರೆ ಇವತ್ತು ಸರ್ಕಾರದ ಹಣ್ಣು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂ ಕೊಡ್ತೀವಿ. ಆದ್ರೆ ಸಬ್ಜೆಕ್ಟ್ಗೆ ಮಾಸ್ಟರ್ನ ಏನೋ ಒಂದು ತಾತ್ಸಾರದಿಂದ ಎಲ್ಲೋ ಒಂದು ಕಡೆ ಎಡವಿ ತತ್ಕಾಲಕ್ಕೆ ಒಬ್ಬ ಶಿಕ್ಷಕರ ನೇಮಕ ಮಾಡೋದ್ರಲ್ಲಿ ತಾತ್ಸಾರ ತೋರಿಸೋದ್ರಿಂದ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳು ಒಳ್ಳೆ ಕ್ವಾಂಟಿಟಿ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಇಂಥ ಸಮಸ್ಯೆ ಎದುರಿಸುವಂತದ್ದು ಆಗಬಾರದು ಮುಂದಿನ ದಿನಗಳಲ್ಲಿ. ಯಾಕಂತ ಹೇಳಿದ್ರೆ ಇದು ತುಂಬಾ ಭಯಂಕರವಾದಂತ ಸಮಸ್ಯೆ. ಇವತ್ತು ಖಾಸಗಿ ಶಾಲೆಗಳನ್ನ ಸರ್ಕಾರಿ ಶಾಲೆಗಳಿಗೂ ನಾವು ವ್ಯತ್ಯಾಸ ಕಂಡುಕೊಳ್ಳೋದಾದ್ರೆ ಇವತ್ತು ಫಾರಂ ಕೋಳಿಗಳು ನೋಡಿದೀವಿ ನಾವು. ಎಲ್ಲೋ ಫಾರಂಗಳಲ್ಲಿ ತಯಾರಾಗ್ತವೆ ಕೋಳಿಗಳು. ಇವತ್ತು ನಾಟಿ ಕೋಳಿಗಳು ಕೂಡ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತವೆ. ಆದ್ರೆ ಫಾರಂ ಕೋಳಿನ ನಾಟಿ ಕೋಳಿನ ಬಿಡೋಣ, ಒಂದ್ಸಲ ಹುಂಜ ತಗಲೋದಕ್ಕೆ ಹೆಂಗಿರ್ತದೆ, ಅವತ್ತು ಯಾವ ಗೆಲ್ತವೆ? ನಾಟಿ ಕೋಳಿಗಳೇ ಗೆಲ್ತವೆ. ಆ ರೀತಿ ನೀವು ನಾಟಿಯಾಗಿ ಒಳ್ಳೆ ಶಕ್ತಿದಾಯಕವಾಗಿ ಒಳ್ಳೆ ಎಲ್ಲಾ ಕಾಲಕ್ಕೂ ಎಲ್ಲಾ ಕೆಲಸವನ್ನು ಮಾಡುವಂತ ಮಕ್ಕಳು ನೀವು ಆಗಿರ್ತೀರಿ. ನಿಮ್ಮಲ್ಲಿ ಅಪಾರವಾದ ಪ್ರತಿಮೆ ಇರ್ತದೆ. ಪ್ರಕೃತಿಯಲ್ಲಿ ನಿಮಗೆ ಒಳ್ಳೆ ವಾತಾವರಣ, ಶಿಕ್ಷಕರು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇಂತಹ ಶಿಕ್ಷಕರನ್ನ ನಾವು ತುಂಬಾ ಗಣನೀಯವಾಗಿ ಸ್ಮರಿಸಬೇಕಾಗ್ತದೆ. ಶಿವಣ್ಣಂತ ಶಿಕ್ಷಕರು ನಾನು ನಿಜವಾಗ್ಲೂ ಕೂಡ ಸುಮಾರು ನೋಡ್ತಾ ಇದ್ದೀನಿ. ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಕರಿಗೆ ತುಂಬಾ ಅನುಬಂಧ ಚೆನ್ನಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಯಾವುದೇ ಕಾಲಕ್ಕೂ ಕೂಡ ಅವಕಾಶ ಕೊಡದೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಶಿಕ್ಷಕರ ಕೊರತೆ ಆಗದಂತೆ ನೋಡ್ಕೋಬೇಕು. ಇವತ್ತು ನಾವು ಒಂದು ಬೆಳೆ ಬೆಳೆದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಈ ಒಂದು ಗಿಡ, ಹೂವಿನ ಗಿಡಕ್ಕೆ ನಾವು ಇವತ್ತು ಡ್ರಿಪ್ ಹಾಕ್ತೀವಿ. ಪ್ರತಿ ಗಿಡಕ್ಕೂ ನೀರು ಹೋಗುವಂತ ರೀತಿಯಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಕಾಲಕ್ಕೆ ಆಯಾ ಕಾಲಕ್ಕೆ ಅವರಿಗೆ ಹತ್ತಿರ ಇದ್ದು ಬೋಧನೆ ಮಾಡಿ ಆ ಮಕ್ಕಳನ್ನ ಖಾಸಗಿ ಶಾಲೆಗಳಿಗಿಂತ 10 ಪಟ್ಟು, 20 ಪಟ್ಟು, 100 ಪಟ್ಟು ಹೆಚ್ಚಿಗೆ ತಯಾರು ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಇನ್ನ ಶಿಕ್ಷಕರಿಗೆ ಯಾವುದೇ ಕೊರತೆ ಇಲ್ಲ. ನಿಜವಾಗಲೂ ಕೂಡ ಇತ್ತೀಚೆಗೆ ಶಿಕ್ಷಕರಲ್ಲಿ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಈ ಮೊದಲು ಒಂದು 20-30 ವರ್ಷಗಳಿಂದ ನಾವು ಶಿಕ್ಷಕರು ನೋಡಿದ್ದೀವಿ, ಅದು ಕ್ವಾಲಿಟಿ ಬೇರೆ ಇತ್ತು. ಅದೇ ಕ್ವಾಲಿಟಿಯಲ್ಲಿ ನಾವು ತುಂಬಾ ಒಂದು ಬೆಳವಣಿಗೆಗಳು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಒಳ್ಳೆ ಕ್ವಾಲಿಟಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ. ವಿರೂಪಾಕ್ಷಿಯಲ್ಲಿ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಡುವಂತ ಒಳ್ಳೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಒಳ್ಳೆ ಮಾರ್ಕ್ಸ್, ಒಳ್ಳೆ ಅಂಕಗಳನ್ನು ತೆಗೆದುತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಮುಂದಿನ ಜೀವನದಲ್ಲಿ ಒಳ್ಳೆ ಎಕ್ಸಾಮ್ಗಳ ಪರೀಕ್ಷೆಗಳನ್ನು ಬರೀಬೇಕಾಗಿರ್ತದೆ. ಮಕ್ಕಳನ್ನ ಆ ರೀತಿ ತಯಾರು ಮಾಡಬೇಕಾಗ್ತದೆ. ಇದಕ್ಕಾಗಿ ಪೋಷಕರು ಕೂಡ ಆಸಕ್ತಿಯನ್ನು ವಹಿಸಬೇಕು. ಪ್ರತಿ ಕ್ಷಣ ಮಕ್ಕಳ ಮೇಲೆ ಗಮನ ಕೊಡಬೇಕು. ಆ ಮಕ್ಕಳು ಏನ್ ಮಾಡ್ತಾ ಇದಾರೆ, ಓದ್ತಾ ಇದಾರೆ ಇಲ್ಲ ಅನ್ನೋದನ್ನ ಆಗಿಂದಾಗೆ ನೀವು ಗಮನಿಸ್ತಾ ಮಕ್ಕಳನ್ನ ಒಳ್ಳೆ ಪ್ರೋತ್ಸಾಹ ಕೊಟ್ಟು, ಶಿಕ್ಷಕರ ಪ್ರೋತ್ಸಾಹದೊಂದಿಗೆ ಪೋಷಕರ ಪ್ರೋತ್ಸಾಹ ಇದ್ದಲ್ಲಿ ಆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದು ಸಾಧ್ಯ ಆಗ್ತದೆ ಅಂತ ಹೇಳಿ
ಈ ಸಂದರ್ಭದಲ್ಲಿ ಇನ್ನ ಅನೇಕ ವಿಷಯಗಳನ್ನು ಮಾತಾಡಬೇಕಾಗಿತ್ತು. ನಾವು DVG ರವರ ಅನೇಕ ವಿಚಾರಗಳನ್ನ ನಾವು ಈ ಸಂದರ್ಭದಲ್ಲಿ ಇನ್ನೇನು ಅವ್ರದ್ದು ಕೂಡ ನಾವು ನಾಳೆ ಜಯಂತಿ ಕಾರ್ಯಕ್ರಮವನ್ನು ಮಾಡುವಂತದ್ದಿದೆ. ಜಯಂತಿ ಅಂತ DVG ಅವರು ಹೇಳ್ತಕ್ಕಂಥದ್ದು, ಓರಾಡು ಬಾಳ್ವೆನ್ನ ಒಬ್ಬಂಟಿಯಾದೊಡಂ ಧೀರ ಪಥವನ ಮೆತುಕು ಸಕಲ ಸಮಯದೊಡಂ ದೂರದಲ್ಲಿ ಗೊಣಗುತ್ತ ಬಾಳ್ಗೇನು ಬೆಲೆ ಓರಿ ಸತ್ವವ ಮೆರೆಸು ಮಂಕುತಿಮ್ಮ. ಅಂದ್ರೆ ಒಬ್ಬನಾದ್ರೂ ಕೂಡ ಧೈರ್ಯ ಸಾಹಸದಿಂದ ನಾವು ಯಾವುದೇ ಒಂದು ಶಕ್ತಿ ಬಂದರೂ ಕೂಡ ಎದುರಿಸಬೇಕು, ಗೆಲ್ಲಬೇಕು. ಇಂತಹ ಒಂದು ನುಡಿಗಳನ್ನ DVG ರವರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು. DVG ಅವರ ಒಂದು ಏನು ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯ 2ನೇ ರೂಪ. ಅಂತ ಒಬ್ಬ ಮೇಧಾವಿ, ಅಂತ ಒಬ್ಬ ಈ ಜಗತ್ಖ್ಯಾತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹುಟ್ಟಿದಂತ ಊರು ಮೂಡಲಬಾಗಿಲು, ಮುಳಿಬಾಗಿಲು, ನಮ್ಮ DVG ಸ್ಕೂಲೇ. ಅಂತ ಕಡೆಯಿಂದ ಬಂದಂತವನೇ ನಮ್ಮ ಮಧು ಅವರು. ಆ ಮಧುಗೆ ಇವತ್ತು ಕೂಡ DVG ಸಂಘದ ಒಂದು ಅಧ್ಯಕ್ಷರು ಅನ್ನೋದನ್ನ ಮತ್ತು ಅವರಿಗಾಗಿ ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡುವಂತ ಮನೋಭಾವ ಇರ್ತಕ್ಕಂಥವ್ರು ನಮ್ಮ ಮಧುರವರು. ಅನೇಕ ಇನ್ನ ನಮ್ಮ ಎಲ್ಲ ಕೂಡ ಮುರಳಿಯವರಾಗಿರ್ಬೋದು, ಮತ್ತೆ ನಮ್ಮ ಇನ್ನ ಅನೇಕ ವೇದಿಕೆಯಲ್ಲಿ ಎಲ್ಲರೂ ಕೂಡ ಸುಮಾರು ಜನ ಇದ್ದಾರೆ. ಎಲ್ಲರ ಹೆಸರುಗಳು ಹೇಳಕ್ ಸಮಯದ ಕೊರತೆ ಇರ್ತದೆ. ಅನೇಕರು ಅಗಾಧವಾಗಿರ್ತಕ್ಕಂಥ ಕನ್ನಡಕ್ಕಾಗಿ ಸೇವೆ ಮಾಡಿರ್ತಕ್ಕಂಥ ಅನೇಕ ಸಂಖ್ಯೆಯ ಹಿರಿಯರು ಮುಖಂಡರು ಎಲ್ಲರೂ ಕೂಡ ತಾವೆಲ್ಲರೂ ಆಗಮಿಸಿದಿರಿ. ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚಿಗೆ ಮಕ್ಕಳನ್ನ ಪ್ರೇರೇಪಿಸುವಂಥದ್ದು, ಮಕ್ಕಳನ್ನ ಉತ್ಸಾಹ ಪಡಿಸುವಂಥದ್ದು, ಮಕ್ಕಳಲ್ಲಿರ್ತಕ್ಕಂಥ ಚೈತನ್ಯವನ್ನು ಹೊರತರತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚಿಗೆ ನಡೀಬೇಕು. ಮಕ್ಕಳನ್ನ ಒಳ್ಳೆ ದಿಕ್ಕುಗಳಲ್ಲಿ ನಾವು ತಗೊಂಡೋಗುವಂಥದ್ದು ಆಗ್ಬೇಕಂತೇಳಿ ಈ ಕಾರ್ಯಕ್ರಮ ಕರೆಸಿ ನನ್ನಿಂದ 4 ಮಾತುಗಳು ಮಾತಾಡೋಕೆ ನನಗೆ ಅನುವು ಮಾಡಿಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಅನೇಕ ಗಣ್ಯಮಾನ್ಯರಿಗೂ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೋಷಕರಿಗೂ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳು ಮತ್ತು ಶಿಕ್ಷಕರು ಎಲ್ಲರೂ ಕೂಡ ವಂದಿಸಿ ನನ್ನ 4 ಮಾತುಗಳು ಮುಗಿಸ್ತೀನಿ. ಜೈ ಭಾರತ ಮಾತೆ, ಜೈ ಕನ್ನಡಾಂಬೆ.